ಸರ್ ಮಾತಾಡ್ತೀನಿ ಇಲ್ಲ ಸರ್. ಕಾಲ್ ತುಳಿತದಲ್ಲಿ 11 ಜನ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಜನರನ್ನ ಈ ಪ್ರಕರಣದಲ್ಲಿ ಸದ್ಯ ಪೊಲೀಸರು ಬಂಧಿಸಿದ್ದಾರೆ. ಅದು RCBಗೂ ಸಂಬಂಧಪಟ್ಟಂತೆ 4 ಆರೋಪಿಗಳಿಗೆ ಸದ್ಯ ವೈದ್ಯಕೀಯ ಪರೀಕ್ಷೆಯನ್ನು ನಡೆಸ್ತಾರೆ. ಅದೆಲ್ಲ ಈಗ ಏನೇನಾಗಬೇಕೋ ಅದಾಗುತ್ತಷ್ಟೇ. ವೈದ್ಯಕೀಯ ಪರೀಕ್ಷೆಗೆ ಪೊಲೀಸರು ಸದ್ಯ ಕರೆದುಕೊಂಡು ಹೋಗಿದ್ದಾರೆ. ಅದಾದಮೇಲೆ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಒಟ್ಟು RCBಯಲ್ಲಿ ಮೊನ್ನೆ ಪೋಸ್ಟ್ ಮಾಡಿದ್ರಲ್ಲ, ಆ ಪೋಸ್ಟ್ ಮಾಡಿದವ್ರನ್ನೂ ಸೇರಿದಂತೆ ಒಟ್ಟು 4 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ನನಗೆ ಇದು ಅದೇ ಹೇಳಿದ್ದು, ಗುಡ್ಡ ಅಗ್ದು ಇಲ್ಲಿ ಹಿಡಿಯೋದು ಅಂತಾರಲ್ಲ, ಹಂಗೇನಾದ್ರು ಮಾಡ್ತಾ ಇದ್ದಾರೆ ಇವರು ಅಂತ. ಅದೇ 4 ಕರ್ಕೊಂಡು ಇದು ಹೆಂಗೆ ಸರ್? ಯಾರು ಈಗ ನಾವು ಗೆದ್ದಿದ್ದೀವಿ ಅನ್ನೋ ಜೋಶಲ್ಲಿ ಅವ್ರು ಪೋಸ್ಟ್ ಹಾಕಿದ ತಪ್ಪ, ಅದನ್ನ ಜನರು ಸೇರಿದನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ನೀವು ಫೇಲ್ಯೂರ್ ಆದ್ರಿ ಅಂತ ಎಲ್ಲೂ ಒಪ್ಕೊಳ್ತಿಲ್ಲ ಕಾಂಗ್ರೆಸ್ನವರು. ಸರ್ ಸರವಣ ಸರ್ ಅದೇ ಹೇಳಿದ್ನಲ್ಲ ಸರ್, ಈಗ ಪೋಸ್ಟ್ ಹಾಕಿದವ್ರನ್ನೆಲ್ಲ ಹಂಗ್ ನೋಡಿದ್ರೆ ನಿಮ್ಮಲ್ಲೂ ಪೋಸ್ಟ್ ಹಾಕಿದ್ರು, ಯಾರು ಅರೆಸ್ಟ್ ಆದ್ರು, ಯಾರ ಮೇಲೆ FIR ಆಯ್ತು? ಒಂದು ಘಟನೆ ನಡೆದಾಗ ಎಲ್ಲ ಹಂತದಲ್ಲೂ ನಾವು ಎನ್ಕ್ವೈರಿ ಮಾಡಬೇಕು. ಎಲ್ಲ ಹಂತದಲ್ಲೂ ಒಂದೊಂದಾಗಿ ತಗೊಂಡೇ ಬರ್ಬೇಕು. ಅವಾಗಲೇ ನಮಗೆ ಸತ್ಯ ಹೊರಗಡೆ ಬರೋದು, ಅಥವಾ ಸತ್ಯದ ಹತ್ರ ನಾವು ಹೋಗಕ್ಕಾಗೋದು. ಇಲ್ಲ ಅಂದ್ರೆ ಆಗಲ್ಲ. ಇವಾಗ ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಎನ್ಕ್ವೈರಿಯಲ್ಲಿ ನೀವು ಎನ್ಕ್ವೈರಿ ಶುರು ಮಾಡಿದ್ರೆ ಇದು ಯಾರಿಂದನೂ ಡೂಯಿಂಗ್ ಅವರ್ ಡ್ಯೂಟೀಸ್. ಆಯ್ತಾ? ಅದ್ರಲ್ಲಿ ಯಾವ್ದೇ ರೀತಿಯ ಸಂಶಯ ಪಡಕ್ ಹೋಗ್ಬೇಡಿ. ಸರ್ಕಾರ ತನ್ನ ಕೆಲಸನ ಮಾಡುತ್ತೆ. ಖಂಡಿತವಾಗ್ಲೂ ಒಂದು ವಾರ ಕಾಯಿರಿ. ಇವತ್ತಿಗೆ ಇದು ಯಾರಿಂದಾನು ಇಡೀ ಪ್ರಪಂಚದಲ್ಲಿ ಯಾರೊಬ್ಬರಿಂದಾನು ಇದಕ್ಕೆ ರಿಸಲ್ಟ್ ಕೊಡಕ್ ಸಾಧ್ಯ ಇಲ್ಲ. ದಯವಿಟ್ಟು ಒಂದು ವಾರವರೆಗೂ ತಡ್ಕೊಳ್ಳಿ. ಎಲ್ಲ ಬರುತ್ತೆ, ಎಲ್ಲ ಅಂಶನೂ ಹೊರಗಡೆ ಬರುತ್ತೆ. ಯಾರ ಕಾರಣ, ಏನಿದು ಹೊಣೆ, ಹೆಂಗಾಗಿದೆ ಪ್ರತಿಯೊಂದು. ಬಟ್ ನಮ್ಮ ಪಾರ್ಟ್ನ ನಾವು ಆಲ್ರೆಡಿ ಹೇಳಿದೀವಿ. ಕಮ್ಯುನಿಕೇಶನ್ ಅಲ್ಲಿ ನಮಗೆ ತಪ್ಪಾಗಿದೆ, ನಾವು ಇಲ್ಲ ಅಂತ ನಾವು ಹೇಳಲಿಲ್ಲ. ವಿ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಬರ್ಲಿ, ಖಂಡಿತವಾಗ್ಲೂ ಫೇಸ್ ಮಾಡೋಣ ಸರ್. ಬರ್ಲಿ ಸರ್, ಬರ್ಲಿ, ಖಂಡಿತವಾಗ್ಲೂ. ಕಾನೂನು ಎಲ್ಲರಿಗೂ ಸಮಾನೆ, ನನಗೂ ಸಮಾನೆ, ಮುಖ್ಯಮಂತ್ರಿಗೂ ಸಮಾನೆ. ಜನ ಸಾವನ್ನಪ್ಪಿದ್ರಲ್ಲ ಆ ಪ್ರಕರಣದಲ್ಲಿ ಇದೀಗ 4 ಅರೆಸ್ಟ್ ಮಾಡಿದ್ದಾರೆ. ಅವರನ್ನ ಮೆಡಿಕಲ್ ಟೆಸ್ಟ್ಗೂ ಕೂಡ ಕರ್ಕೊಂಡು ಹೋಗಲಾಗ್ತಾ ಇದೆ. ಯಾರ್ಯಾರು ಅಂತ ನೋಡೋಣ. A1, A2, A3 ಯಾರ್ಯಾರು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಅಂತ. ಅವ್ರಗಳಿಗಂತೂ ಏನಾಗ್ತಾ ಇದೆ ಅಂತಾನೆ ಗೊತ್ತಿರಲ್ಲ, ನಿಜವಾಗಿಯೂ ಗೊತ್ತಾಗಿರಲ್ಲ. ವೈದ್ಯಕೀಯ ಪರೀಕ್ಷೆಗೆ ಸದ್ಯ 4 ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಕಿರಣ್, ಸುನಿಲ್, ಮ್ಯಾಥ್ಯೂ, ಸುಮಂತ್ ಮತ್ತು ನಿಖಿಲ್ ಅಂತ 4 ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಿದ್ದಾರೆ. ಇವರು ಯಾವ್ಯಾವ ಪೋಸ್ಟಲ್ಲಿದ್ದಾರೆ? ಈಗ ಯಾವ್ಯಾವ ಪೋಸ್ಟಲ್ಲಿದ್ದಾರೆ? ಒಬ್ರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋರಂತೆ. ಅವ್ರಿಗೆ ಪೋಸ್ಟ್ ಹಾಕೋದು ಯಾರು ಹೇಳಿರ್ತಾರೆ, ಅವ್ರು ಹ್ಯಾಂಡಲ್ ಮಾಡಿರ್ತಾರೆ. ನನಗೆ ನಿಜವಾಗಿಯೂ ಅರ್ಥ ಆಗ್ತಿಲ್ಲ. ಇದು ಅದೇ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅಂತ ಅವ್ರು ಯಾರೋ ಹೇಳಿದ್ರು, ಇವ್ರು ಹಾಕಿರ್ತಾರೆ. ಇವ್ರ ಕೆಲಸನೇ ಅದು. ಏನ್ ಮಾಡ್ತಾ ಇದೀರಿ ಸರ್? ಇನ್ಯಾರು KPSC ಅವ್ರ ಮನೇಲಿ ಅವ್ರು ಅಪ್ಸ್ಕ್ಯಾಂಡ್ ಅಂತ ಸಿಎಂ ಎಲ್ಲಾರು ಬನ್ನಿ ಅಂತ ಇನ್ವೈಟ್ ಮಾಡೋಲ್ಲ, ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ಲ. ಈಗ ನಿಮ್ಮ ಒಂದ್ ಅರ್ಥ ಆಗ್ತಲ್ಲ ಇವ್ರುಗಳಿಗೆ. ಬರೀ ವಿಧಾನಸೌಧ ಬಗ್ಗೆನೇ ಇದೆ. ವಿಧಾನಸೌಧ ಹತ್ರ ಯಾವ ಕೇಳಿ. ವಿಧಾನಸೌಧದ ಬಗ್ಗೆ ಇವ್ರಿಗೆ ಕಣ್ಣು ಅಲ್ಲಾಗಿರೋದ್ರ ಬಗ್ಗೆ ನೀವು ಇವ್ರಿಗೆ ಮರುಕ ಇಲ್ಲ ಅಂತ ನೀವು ಹೇಳ್ತಾ ಇದ್ರಿ ಸರ್. ವಿಧಾನಸೌಧದಲ್ಲಿ ಅವತ್ತು ಪ್ರೋಗ್ರಾಮ್ ಇರ್ಲಿಲ್ಲ ಅಂದಿದ್ರೆ, ಎಲ್ಲವೂ ಸ್ಟೇಡಿಯಂ ಒಳಗೆ ಇದ್ದಿದ್ರೆ ಪೊಲೀಸರೆಲ್ಲರೂ ಅಲ್ಲಿರ್ತಿದ್ರು ಸರ್. ಇವತ್ತು ಅದೇ ಸರ್ ಕೇಳಿ, ಬೆಂಗಳೂರಿನಲ್ಲಿ ಕ್ರೌಡ್ ಎಷ್ಟು ಹೇಳಿ ಸರ್? 10% ಬಂದಿದ್ರು. 6 ರಿಂದ 7 ಲಕ್ಷ ಜನ ಇರ್ಬೇಕಾಗಿತ್ತು. 10% ಬಂದಿದ್ರು. ಬರೀ ಬೆಂಗಳೂರಿನವ್ರು ಬರಲ್ಲ ಸರ್, ಅಕ್ಕಪಕ್ಕ ಸುತ್ತಮುತ್ತದ ಹಳ್ಳಿಯವರು ಬರ್ತಾರೆ. ಅದಕ್ಕೊಂದು ತಯಾರಿ ಬೇಕು ಅಂತ ಗೊತ್ತಾಗಲ್ವಾ ಸರ್? ಒಂದು ತಯಾರಿ ಬೇಕು ಅಂತ ಗೊತ್ತಾಗಲ್ವಾ? ಸ್ಟೇಡಿಯಂಗೆ ಕರ್ಕೊಂಡು ಉಪಮುಖ್ಯಮಂತ್ರಿಗಳು ಆಟಗಾರರನ್ನ ಅವ್ರು ಇನ್ವೈಟ್ ಮಾಡಿರ್ತಾರೆ, ಹೋಗಿರ್ತಾರೆ. ಅದನ್ನ ಮ್ಯೂಟ್ ಆಗಿದೆ, ಆಡಿಯೋ ಮ್ಯೂಟ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನ ನಮ್ಮ ಕ್ರೈಮ್ ಬ್ಯೂರೋದಿಂದ ಅಜಯ್ ನೀಡ್ತಾರೆ. ಅಜಯ್, ಇದೀಗ ಈ 4 ಜನಕ್ಕೆ ಸಂಬಂಧಪಟ್ಟಂತೆ ಯಾರು ಇವರು, ಏನ್ ಹ್ಯಾಂಡಲ್ ಮಾಡ್ತಾ ಇದ್ರು, ಡೀಟೇಲ್ಸ್ ಏನಿದೆ?